ಇವತ್ತಿನ ಸ್ಪೆಷಾಲಿಟಿ ಏನಂದರೆ ಇವತ್ತು ವರ್ಲ್ಡ್ ಓಝೋನ್ ಡೇ. ಓಝೋನ್ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡೋದೇ ಇದರ ಉದ್ದೇಶ. 1913ರಲ್ಲಿ ಫ್ರೆಂಚ್ ವಿಜ್ಞಾನಿ ಚಾರ್ಲ್ಸ್ ಪೆಬ್ರಿ ಮತ್ತು ಹೆನ್ರಿ ಬ್ಯೂಸೆನ್ ಓಝೋನ್ ಲೇಯರನ್ನು ಕಂಡುಹಿಡಿತಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು GMB ಡಾಪ್ಸನ್ ಅವರು ನೀಡ್ತಾರೆ. 1982 ಒಂದು ದೊಡ್ಡ ರಂಧ್ರವನ್ನು ಫಸ್ಟ್ ಟೈಮು ಈ ಓಝೋನ್ ಲೇಯರಲ್ಲಿ ಫಾರ್ಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಹೋಲು ಅಂಟಾರ್ಟಿಕಾ ಪ್ರದೇಶದಲ್ಲಿ ಪತ್ತೆ ಆಗುತ್ತೆ. ಬಟ್ ಟ್ರ್ಯಾಜಿಡಿ ಏನಂದರೆ ವರ್ಷದಿಂದ ವರ್ಷಕ್ಕೆ ಈ ಹೋಲು ಜಾಸ್ತಿ ಆಗ್ತಾ ಇರೋದು. ಈ ಓಝೋನ್ ಲೇಯರ್ ಏನಾದರೂ ನಾಶ ಆದರೆ ಸೂರ್ಯನ ನೇರಳಾತೀತ ಕಿರಣಗಳೇನಿದೆ ಅದು ಡೈರೆಕ್ಟಾಗಿ ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ಮನುಷ್ಯರಿಗೆ ಚರ್ಮರೋಗ, ಉಸಿರಾಟದ ಸಮಸ್ಯೆಗಳೆಲ್ಲ ಕಂಡುಬರುತ್ತೆ. ಮತ್ತು ಅನಿಮಲ್ಸ್ಗೂ ಕೂಡ ಬೇರೆ ಬೇರೆ ನಾನಾ ತರಹದ ರೋಗಗಳು ಕಂಡುಬರುತ್ತೆ. ಥ್ಯಾಂಕ್ ಯು.